ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 14ನೇ ಅಧ್ಯಾಯ ವಚನಗಳು 1ರಿಂದ 16. ಭೂಮಿ ತುಂಬ ಶಾಂತವಾಗಿದೆ, ಆದರೆ ಇದ್ದಕ್ಕಿದ್ದಂತೆ ಒಂದು ಯುದ್ಧದ ಶಬ್ದ ತುಂಬುತ್ತದೆ. ರಾಜರು ಎದ್ದರು, ಸೈನ್ಯಗಳು ಚಲಿಸಿದವು, ನಗರಗಳು ನಡುಗಿದವು. 4 ಶಕ್ತಿಶಾಲಿ ರಾಜರು 5 ನಗರಗಳ ವಿರುದ್ಧ ಯುದ್ಧಕ್ಕೆ ಬಂದರು. ಆ 5 ನಗರಗಳಲ್ಲಿ ಸೊಡೋಮ್ ಮತ್ತು ಗೊಮೋರ ಕೂಡ ಇದ್ದವು. ಯುದ್ಧ ಪ್ರಾರಂಭವಾಯಿತು, ಧೂಳು ಎದ್ದಿತು, ಸೈನ್ಯಗಳು ಮುಖಾಮುಖಿಯಾದವು. ಆದರೆ ಫಲ ಬೇಗನೆ ಸ್ಪಷ್ಟವಾಯಿತು. ಸೊಡೋಮ್ ಮತ್ತು ಗೊಮೋರ ಸೋತವು. ಪ್ರಿಯರೇ, ಅನೇಕರು ಬಂದಿಗಳಾಗಿ ಹಿಡಿಯಲ್ಪಟ್ಟರು, ಸಂಪತ್ತು ಕೂಡ ತೆಗೆದುಕೊಂಡು ಹೋಗಲಾಯಿತು. ಆ ಬಂದಿಗಳಲ್ಲಿ ಒಬ್ಬ ವ್ಯಕ್ತಿ ಇರುತ್ತಾನೆ, ಅವನ ಹೆಸರೇ ಲೋಟ್. ಒಮ್ಮೆ ಲೋಟನು ಸಮೃದ್ಧ ಭೂಮಿಯನ್ನ ನೋಡಿಕೊಂಡು ಸೊಡೋಮ್ ಸಮೀಪದಲ್ಲಿ ವಾಸಿಸಲು ನಿರ್ಧರಿಸುತ್ತಾನೆ. ಆದರೆ ಇಂದು ನಾವು ನೋಡಿದ್ರೆ ಅದೇ ನಿರ್ಧಾರ ಇಂದು ಅವನನ್ನ ಯುದ್ಧದ ಮಧ್ಯದಲ್ಲಿ ನಿಲ್ಲಿಸಿದೆ. ಅವನು ಬಂದಿಯಾಗಿದ್ದಾನೆ. ಪ್ರಿಯರೇ, ಈ ಸುದ್ದಿ ಅಬ್ರಹಾಮನಿಗೆ ತಲುಪುತ್ತೆ. ತಕ್ಷಣ ಅಬ್ರಹಾಮನು ಏನು ಮಾಡುತ್ತಾನೆ ಗೊತ್ತಾ? ಲೋಟನು ಮಾಡಿದಂಥ ಆಯ್ಕೆಯಿಂದ ಈ ರೀತಿ ಆಯಿತು, ಅದು ಅವನ ಆಯ್ಕೆ, ಅವನ ಸಮಸ್ಯೆ ಎಂಬುದಾಗಿ ಅಬ್ರಹಾಮನು ತಿರಸ್ಕರಿಸಲಿಲ್ಲ. ಈ ರೀತಿ ಅಬ್ರಹಾಮನು ಯೋಚಿಸಲಿಲ್ಲ. ಅವನು ಕೇವಲ ಒಂದು ಮಾತನ್ನು ನೆನಪಿಸಿಕೊಳ್ಳುತ್ತಾನೆ, ಲೋಟನು ನನ್ನ ಕುಟುಂಬದವನು ಎಂಬುದಾಗಿ. ಆ ಕ್ಷಣದಲ್ಲಿ ಅಬ್ರಹಾಮನು ನಿರ್ಧಾರ ಮಾಡುತ್ತಾನೆ. ಅವನು ತನ್ನ ಮನೆಯಲ್ಲಿ ತರಬೇತಿ ಪಡೆಯುತ್ತಾ ಇದ್ದಂಥ 318 ಜನರನ್ನ ಕರೆದುಕೊಂಡು ಯುದ್ಧಕ್ಕೆ ಹೋಗುತ್ತಾನೆ. ಪ್ರಿಯರೇ, ಅಬ್ರಹಾಮನು ಒಂದು ತಂತ್ರವನ್ನ ರೂಪಿಸಿ ರಾತ್ರಿಯಲ್ಲಿ ದಾಳಿಯನ್ನ ಮಾಡುತ್ತಾನೆ. ಅವನು ತನ್ನ ಜನರನ್ನ ವಿಭಜಿಸಿ ದಾಳಿಯನ್ನ ನಡೆಸುತ್ತಾನೆ. ಪ್ರಿಯರೇ, ಶತ್ರುಗಳು ಇದಕ್ಕೆ ತಯಾರಾಗಿರಲ್ಲ, ಗಾಬರಿಗೊಳ್ಳುತ್ತಾರೆ, ಸೋತು ಹೋಗುತ್ತಾರೆ. ಅಬ್ರಹಾಮ ಮತ್ತು ಅವನ ಜನರು ಅವರನ್ನು ಸೋಲಿಸಿದ ತಕ್ಷಣ ಅವರು ಅಲ್ಲಿಂದ ಎಲ್ಲವನ್ನ ಬಿಟ್ಟು ಓಡಿ ಹೋಗುತ್ತಾರೆ. ಅಂದರೆ ಕೊನೆಯಲ್ಲಿ ಬಂದಿಗಳಿಗೆ ಬಿಡುಗಡೆ ಸಿಗುತ್ತದೆ, ಲೋಟನಿಗೆ ಮತ್ತೆ ಸ್ವಾತಂತ್ರ್ಯ ಸಿಗುತ್ತದೆ. ಕೇವಲ ಲೋಟನಿಗೆ ಮಾತ್ರವಲ್ಲ ಪ್ರಿಯರೇ, ಎಲ್ಲಾ ಬಂದಿಗಳಿಗೂ ಎಲ್ಲಾ ಸಂಪತ್ತು ಎಲ್ಲವೂ ಮರಳಿ ಬರುತ್ತದೆ. ಆತ್ಮೀಯರೇ, ಈ ಕತೆ ಇದು ಕೇವಲ ಯುದ್ಧದ ಕಥೆಯಲ್ಲ ಪ್ರಿಯರೇ, ಇದು ಒಂದು ಪ್ರಶ್ನೆಯನ್ನ ಕೇಳುವಂತ ಒಂದು ಭಾಗವಾಗಿದೆ. ಯಾರಾದರೂ ಸಂಕಷ್ಟದಲ್ಲಿದ್ದಾಗ ನಾವು ಏನು ಮಾಡುತ್ತೇವೆ ಎನ್ನುವಂತ ಪ್ರಶ್ನೆ ನಮ್ಮನ್ನ ಮುಖಾಮುಖಿ ಕೇಳುವಂತ ಒಂದು ಭಾಗವಾಗಿದೆ. ಅದು ಅವರ ಸಮಸ್ಯೆ, ಅದು ಅವರ ತಲೆನೋವು. ನಾನೇನಕ್ಕೆ ಅದರಲ್ಲಿ ತಲೆ ಇಡಬೇಕು, ನಾನೇನಕ್ಕೆ ಅದರಲ್ಲಿ ಭಾಗಿಯಾಗಬೇಕು ಎಂಬುದಾಗಿ ಹೇಳುವಂತ ಮನೋಭಾವ ನಮ್ಮದಾಗಿದೆಯಾ? ಅಥವಾ ಅಬ್ರಹಾಮನ ಹಾಗೆ ಅವನು ನನ್ನ ವಿರುದ್ಧ ಹೋಗಿದ್ದರೂ ಪರವಾಗಿಲ್ಲ, ಅವನು ನನ್ನ ಕುಟುಂಬದವನು ಎಂಬುದಾಗಿ ಹೇಳುವಂಥ ಮನೋಭಾವನೆ ನಮ್ಮಲ್ಲಿದೆಯಾ? ಪ್ರಿಯರೇ, ಅಬ್ರಹಾಮನು ತಪ್ಪನ್ನ ನೋಡಲಿಲ್ಲ, ಅವನು ತನ್ನ ಸಂಬಂಧವನ್ನ ನೋಡಿದನು. ಕೆಲವೊಮ್ಮೆ ದೇವರು ನಮ್ಮನ್ನು ಇತರರನ್ನು ರಕ್ಷಿಸಲು ಬಳಸುತ್ತಾರೆ ಪ್ರಿಯರೇ. ನಾವು ಧೈರ್ಯವಾಗಿ ಸಿದ್ಧವಾಗಿರಬೇಕು. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಸಂಕಷ್ಟದಲ್ಲಿರುವವರಿಗಾಗಿ ನಾವು ಯಾವಾಗಲೂ ನಿಲ್ಲಬೇಕು. ಅದು ನನ್ನ ವಿಷಯವಲ್ಲ, ಅದು ಅವರ ತಲೆನೋವು ಎಂಬುದಾಗಿ ನಾವು ಹೇಳಿ ಅವರನ್ನು ತಿರಸ್ಕರಿಸದೆ ಸದಾಕಾಲ ನಾವು ಯಾವಾಗಲೂ ಅವರಿಗೋಸ್ಕರ ಸಿದ್ಧವಾಗಿರಬೇಕು. ದೇವರು ಕೆಲವೊಮ್ಮೆ ನಮ್ಮನ್ನು ಯಾರಿಗಾದರೂ ರಕ್ಷಣೆ ಆಗಿ ಬಳಸಬಹುದು ಪ್ರಿಯರೇ. ಹಾಗಾಗಿ ಹಿಂದಿನ ಭಾಗದಿಂದ ನಾವು ನೆನಪಿಟ್ಟುಕೊಳ್ಳಬೇಕಾಗಿರುವಂಥ ಸಂಗತಿ, ಸಂಕಷ್ಟದ ಸಮಯದಲ್ಲಿ ನಿಜವಾದ ಸಂಬಂಧಗಳು ಕಾಣಿಸುತ್ತವೆ. ಅಬ್ರಾಮ ತನ್ನ ಸಂಬಂಧವನ್ನ ಬಿಡಲಿಲ್ಲ. ನಾವು ಸಹ ನಮ್ಮ ಸಂಬಂಧಿಕರನ್ನ, ನನ್ನ ಸುತ್ತಮುತ್ತ ಇರುವಂತ ಜನರನ್ನ ಬಿಡಬಾರದು. ಕಷ್ಟ ಅಂತ ಬಂದು ಕೇಳುವಂತ ಜನರನ್ನ ನಾನು ಕೈ ಬಿಡಬಾರದು. ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಇತರರಿಗಾಗಿ ನಿಲ್ಲುವ ಹೃದಯ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ